ನಮಸ್ಕಾರ ಗೆಳೆಯರಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಮರಳಿ ಸ್ವಾಗತ. ಇಂದು ನಾವು ಯಮಹಾ ಕ್ರಕ್ಸ್ ಬೈಕ್ನ ಆಕರ್ಷಕ ಪ್ರಯಾಣವನ್ನು ಅದರ ಉತ್ಪಾದನೆಯಿಂದ ಭಾರತದಲ್ಲಿ ಅಂತಿಮವಾಗಿ ಸ್ಥಗಿತಗೊಳಿಸುವವರೆಗೆ ಪರಿಶೀಲಿಸಲಿದ್ದೇವೆ. ಆದ್ದರಿಂದ ಈ ನಾಸ್ಟಾಲ್ಜಿಕ್ ಸವಾರಿಯನ್ನು ಜೊತೆಗೆ ಪ್ರಾರಂಭಿಸೋಣ. ಯಮಹಾ ಕ್ರಕ್ಸ್ ಅನೇಕ ಬೈಕ್ ಉತ್ಸಾಹಿಗಳಿಗೆ ಅನುರಣಿಸುವ ಹೆಸರು. 2000 ದಶಕದ ಆರಂಭದಲ್ಲಿ ಭಾರತೀಯ ಮಾರುಕಟ್ಟೆಯಲ್ಲಿ ಮೊದಲು ಪರಿಚಯಿಸಲಾಯಿತು. ಇದು ಯಾವುದೇ ಅಲಂಕಾರಗಳಿಲ್ಲದ ವಿಶ್ವಾಸಾರ್ಹ ಮತ್ತು ಕೈಗೆಟುಕುವ ಮೋಟಾರ್ ಸೈಕಲ್ ಆಗಿದ್ದು, ಅದು ಶೀಘ್ರವಾಗಿ ಜನಸಾಮಾನ್ಯರಲ್ಲಿ ಜನಪ್ರಿಯತೆಯನ್ನು ಗಳಿಸಿತು. ಕ್ರಕ್ಸ್ ಅನ್ನು ಭಾರತೀಯ ಮಾರುಕಟ್ಟೆಯ ಅಗತ್ಯಗಳನ್ನು ಪೂರೈಸಲು ವಿನ್ಯಾಸಗೊಳಿಸಲಾಗಿದೆ. ಅಲ್ಲಿ ಬಾಳಿಕೆ, ಇಂಧನ ದಕ್ಷತೆ ಮತ್ತು ಕೈಗೆಟುಕುವ ಸಾಮರ್ಥ್ಯವು ಅತ್ಯಂತ ಮಹತ್ವದ್ದಾಗಿದೆ. ಯಮಹಾ ಕ್ರಕ್ಸ್ನ ಯಶಸ್ವಿಗೆ ಕಾರಣವಾದ ಪ್ರಮುಖ ಅಂಶವೆಂದರೆ ಅದರ ದೃಢವಾದ ನಿರ್ಮಾಣ ಗುಣಮಟ್ಟ. ಸವಾಲಿನ ಭಾರತೀಯ ರಸ್ತೆ ಪರಿಸ್ಥಿತಿಗಳನ್ನು ತಡೆದುಕೊಳ್ಳಲು ಇದನ್ನು ನಿರ್ಮಿಸಲಾಗಿದೆ. ಇದು ದೈನಂದಿನ ಪ್ರಯಾಣ ಮತ್ತು ದೀರ್ಘ ಸವಾರಿಗಳಿಗೆ ವಿಶ್ವಾಸಾರ್ಹ ಒಡನಾಡಿಯಾಗಿದೆ. ಬೈಕ್ ಗಟ್ಟಿಮುಟ್ಟಾದ ಫ್ರೇಮ್, ಆರಾಮದಾಯಕ ಆಸನ ಮತ್ತು ಶಕ್ತಿಯುತ ಇಂಜಿನ್ ಅನ್ನು ಒಳಗೊಂಡಿದ್ದು, ಇದು ನಗರ ಮತ್ತು ಗ್ರಾಮೀಣ ಸವಾರರಿಗೆ ಪರಿಪೂರ್ಣ ಆಯ್ಕೆಯಾಗಿದೆ. ಯಮಹಾ ಕ್ರಕ್ಸ್ 106 ಸಿಸಿ ಏರ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ ಇಂಜಿನ್ನೊಂದಿಗೆ ಚಾಲಿತವಾಗಿದ್ದು, 7.5 bhp ವಿದ್ಯುತ್ ಉತ್ಪಾದನೆಯನ್ನು ಮತ್ತು ಅತ್ಯುತ್ತಮ ಇಂಧನ ದಕ್ಷತೆಯನ್ನು ನೀಡುತ್ತದೆ. ಕಾರ್ಯಕ್ಷಮತೆಯಲ್ಲಿ ರಾಜಿ ಮಾಡಿಕೊಳ್ಳದೆ ಸಾರಿಗೆಯ ಆರ್ಥಿಕ ವಿಧಾನವನ್ನು ಬಯಸುವವರಿಗೆ ಇದು ಸೂಕ್ತವಾದ ಆಯ್ಕೆಯಾಗಿದೆ. ಬೈಕ್ನ ಇಂಜಿನ್ ಸುಗಮ ವಿದ್ಯುತ್ ವಿತರಣೆ ಮತ್ತು ಕಡಿಮೆ ನಿರ್ವಹಣಾ ಅವಶ್ಯಕತೆಗಳಿಗೆ ಹೆಸರುವಾಸಿಯಾಗಿದೆ. ಇದು ಅದರ ಆಕರ್ಷಣೆಯನ್ನು ಮತ್ತಷ್ಟು ಹೆಚ್ಚಿಸಿದೆ. ವರ್ಷಗಳಲ್ಲಿ ಯಮಹಾ ಕ್ರಕ್ಸ್ ವಿಕಸನಗೊಳ್ಳುತ್ತಿರುವ ಮಾರುಕಟ್ಟೆಯ ಬೇಡಿಕೆಗಳನ್ನು ಉಳಿಸಿಕೊಳ್ಳಲು ಹಲವಾರು ನವೀಕರಣಗಳು ಮತ್ತು ಸುಧಾರಣೆಗಳಿಗೆ ಒಳಗಾಯಿತು. ಯಮಹಾ ಕ್ರಕ್ಸ್ ಆರ್, ಕ್ರಕ್ಸ್ ಎಸ್ ಮತ್ತು ಕ್ರಕ್ಸ್ ವೈಡಿ 110 ಸೇರಿದಂತೆ ಕ್ರಕ್ಸ್ನ ವಿವಿಧ ರೂಪಾಂತರಗಳನ್ನು ಪರಿಚಯಿಸಿತು. ಪ್ರತಿಯೊಂದು ವಿಶಿಷ್ಟ ವೈಶಿಷ್ಟ್ಯಗಳು ಮತ್ತು ವಿಶೇಷಣಗಳನ್ನು ನೀಡುತ್ತದೆ. ಈ ರೂಪಾಂತರಗಳು ವಿಭಿನ್ನ ಗ್ರಾಹಕರ ಆದ್ಯತೆಗಳನ್ನು ಒದಗಿಸುತ್ತವೆ. ಪ್ರತಿಯೊಬ್ಬರಿಗೂ ಕ್ರಕ್ಸ್ ಇರುವುದನ್ನು ಖಚಿತಪಡಿಸಿಕೊಳ್ಳುತ್ತದೆ. ಆದಾಗ್ಯೂ ಅದರ ಆರಂಭಿಕ ಯಶಸ್ಸಿನ ಹೊರತಾಗಿಯೂ ಯಮಹಾ ಕ್ರಕ್ಸ್ ಭಾರತೀಯ ಮಾರುಕಟ್ಟೆಯಲ್ಲಿ ಇತರ ತಯಾರಕರಿಂದ ಕಠಿಣ ಸ್ಪರ್ಧೆಯನ್ನು ಎದುರಿಸಿತು. ಆಧುನಿಕ ವೈಶಿಷ್ಟ್ಯಗಳು ಮತ್ತು ತಂತ್ರಜ್ಞಾನಗಳೊಂದಿಗೆ ಹೊಸ ಹೆಚ್ಚು ಸುಧಾರಿತ ಮಾದರಿಗಳ ಪರಿಚಯವು ಕ್ರಕ್ಸ್ಗೆ ಸವಾಲನ್ನು ಒಡ್ಡಿತು. ಪರಿಣಾಮವಾಗಿ ಯಮಹಾ ಭಾರತದಲ್ಲಿ ಕ್ರಕ್ಸ್ ಅನ್ನು ಸ್ಥಗಿತಗೊಳಿಸುವ ಕಠಿಣ ನಿರ್ಧಾರವನ್ನು ತೆಗೆದುಕೊಂಡಿತು. ಯಮಹಾ ಕ್ರಕ್ಸ್ನ ಸ್ಥಗಿತಗೊಳ್ಳುವಿಕೆ ಅನೇಕ ನಿಷ್ಠಾವಂತ ಅಭಿಮಾನಿಗಳು ಮತ್ತು ಸವಾರರ ಯುಗವನ್ನು ಅಂತ್ಯಗೊಳಿಸಿದೆ. ಲೆಕ್ಕವಿಲ್ಲದಷ್ಟು ಪ್ರಯಾಣಗಳಲ್ಲಿ ಅವರ ಜೊತೆಯಾಗಿದ್ದು ಅಚ್ಚುಮೆಚ್ಚಿನ ನೆನಪುಗಳನ್ನು ಸೃಷ್ಟಿಸಿದ ಬೈಕ್ ಅದು ಅದರ ಜೀವನದ ಭಾಗವಾಗಿತ್ತು. ಕ್ರಕ್ಸ್ ಭಾರತೀಯ ಬೈಕಿಂಗ್ ಸಮುದಾಯದ ಮೇಲೆ ಅಳಿಸಲಾಗದ ಛಾಪನ್ನು ಬಿಟ್ಟಿತು ಮತ್ತು ಅದರ ಅನುಪಸ್ಥಿತಿಯು ಆಳವಾಗಿ ಅನುಭವಿಸಿತು. ಯಮಹಾ ಕ್ರಕ್ಸ್ ಇನ್ನು ಮುಂದೆ ಉತ್ಪಾದನೆಯಲ್ಲಿಲ್ಲದಿದ್ದರೂ ಅದರ ಪರಂಪರೆಯು ಜೀವಂತವಾಗಿದೆ. ಇದು ದೇಶಾದ್ಯಂತ ಅಸಂಖ್ಯಾತ ಸವಾರರಿಗೆ ವಿಶ್ವಾಸಾರ್ಹ ಒಡನಾಡಿಯಾಗಿ ಸೇವೆ ಸಲ್ಲಿಸಿದ ವಿಶ್ವಾಸಾರ್ಹ ವರ್ಕ್ ಹಾರ್ಸ್ ಆಗಿ ಶಾಶ್ವತವಾಗಿ ನೆನಪಿನಲ್ಲಿ ಉಳಿಯುತ್ತದೆ. ಇದರ ಸರಳತೆ, ಬಾಳಿಕೆ ಮತ್ತು ಕೈಗೆಟುಕುವ ಬೆಲೆಯು ಅನೇಕರಿಗೆ ಇದು ಅಚ್ಚುಮೆಚ್ಚಿನ ಆಯ್ಕೆಯಾಗಿದೆ ಮತ್ತು ಭಾರತೀಯ ಬೈಕಿಂಗ್ ಭೂದೃಶ್ಯದ ಮೇಲೆ ಅದರ ಪ್ರಭಾವವನ್ನು ಕಡಿಮೆ ಮಾಡಲು ಸಾಧ್ಯವಿಲ್ಲ. ಯಮಹಾ ಕ್ರಕ್ಸ್ನ ಜೀವನದ ಮೂಲಕ ನಾವು ಈ ಪ್ರಯಾಣವನ್ನು ಮುಕ್ತಾಯಗೊಳಿಸುವಾಗ ಅದರ ಸವಾರರಿಗೆ ಅದು ತಂದ ಸಂತೋಷ ಮತ್ತು ಭಾರತೀಯ ಬೈಕಿಂಗ್ ಸಂಸ್ಕೃತಿಯನ್ನು ರೂಪಿಸುವಲ್ಲಿ ಅದು ವಹಿಸಿದ ಪಾತ್ರವನ್ನು ನೆನಪಿಸಿಕೊಳ್ಳೋಣ. ಇದು ಇನ್ನು ಮುಂದೆ ಉತ್ಪಾದನೆಯಲ್ಲಿಲ್ಲದಿದ್ದರೂ ಯಮಹಾ ಕ್ರಕ್ಸ್ ಸವಾರಿ ಮಾಡುವ ರೋಮಾಂಚನವನ್ನು ಅನುಭವಿಸಿದವರ ಹೃದಯದಲ್ಲಿ ಅದರ ಆತ್ಮವು ವಾಸಿಸುತ್ತದೆ. ನೆನಪಿನ ಹಾದಿಯಲ್ಲಿ ಈ ಪ್ರವಾಸದಲ್ಲಿ ನನ್ನೊಂದಿಗೆ ಸೇರಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನೀವು ಈ ವಿಡಿಯೋವನ್ನು ಆನಂದಿಸಿದ್ದರೆ ಹೆಚ್ಚು ರೋಮಾಂಚಕಾರಿ ವಿಷಯಕ್ಕಾಗಿ ನನ್ನ ಚಾನಲನ್ನು ಇಷ್ಟಪಡಲು, ಹಂಚಿಕೊಳ್ಳಲು ಮತ್ತು ಚಂದಾದಾರರಾಗಲು ಮರೆಯಬೇಡಿ. ಧನ್ಯವಾದಗಳು.